ಹೀಗೆ ಡಿ.ಕೆ. ಶಿವಕುಮಾರ್ ಜೊತೆಗೆ ಅವರ ಕೆಲ ಬೆಂಬಲಿಗರು ಇಷ್ಟೆಲ್ಲ ಚಟುವಟಿಕೆಗಳನ್ನ ತಂತ್ರಗಾರಿಕೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸಿಎಂ ಟೀಮ್ ಏನು ಸುಮ್ಮನೆ ಕೂತಿದ್ಯಾ? ಖಂಡಿತ ಇಲ್ಲ. ಅದರಲ್ಲೂ ಕೂಡ ಈ ಬಾಕಿ ಚುಕ್ತಾ ಪ್ರತ್ಯಾಸ್ತ್ರವನ್ನ ಹೂಡ್ತಾ ಇದ್ದಾರೆ. ಏನಿದು ಬಾಕಿ ಚುಕ್ತಾ ಪ್ರತ್ಯಾಸ್ತ್ರ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ ಬರೋಣ. ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿ.ಕೆ. ಶಿವಕುಮಾರ್ ಒಪ್ಕೋಬೇಕು. ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ಒರಿಜಿನಲ್ ಸಿದ್ದರಾಮಯ್ಯ ಇದ್ದರೆ ಅವರು ರೆಬೆಲಿಯನ್ ಹಂಗೆ ಸುಲಭವಾಗಿ ಬಿಟ್ಕೊಡಲ್ಲ. ಕಾಂಪ್ರಮೈಸ್ ಸಿದ್ದರಾಮಯ್ಯ ಇದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಕೊಟ್ಟ ಮಾತು ಡಿಕೆ ಬಣ ಸಿಎಂ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದಾರೆ, ಅದನ್ನ ಉಳಿಸಿಕೊಳ್ಳಲಿ ಎಂಬ ಮಾತನ್ನ ಹೇಳುತ್ತಲೇ ಬಂದಿದ್ದಾರೆ. ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಅದೇನಾಗಿದೆಯೋ ಗೊತ್ತಿಲ್ಲ. ಆದ್ರೆ ಈ ಚರ್ಚೆ ಸರ್ಕಾರ 2.5 ವರ್ಷ ಪೂರೈಕೆ ಮಾಡಿದ ಬೆನ್ನಲ್ಲೇ ಪುಟಿದೆದ್ದಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರು ಕೊಟ್ಟ ಮಾತಿನ ಎದುರು ಬಾಕಿ ಚುಕ್ತದ ದಾಳ ಉರುಳಿಸಿದ್ದಾರೆ. ದಲಿತ ಮುಖ್ಯಮಂತ್ರಿ ವಿಚಾರ ಮುಂದಿಟ್ಟು ಬದಲಾವಣೆಯ ಚರ್ಚೆಗೆ ಕೌಂಟರ್ ಕೊಟ್ಟಿದ್ದಾರೆ. ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನ ದೊಡ್ಡ ವಿಚಾರ. ಅವತ್ತು ಹೌದು ರೇಸಲ್ಲಿ ಇದ್ರೆ ಸ್ವಾಭಾವಿಕವಾಗಿಯೂ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ, PCC ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ. ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ. ಅದರಲ್ಲಿ ತಪ್ಪಿದರೆ ತಪ್ಪು ಏನಿಲ್ಲ, ಸರಿಯಾಗಿದೆ. ಈಗಾಗಲೇ ಅವ್ರಿಗೆ ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಪಕ್ಷಕ್ಕೆ ಮೇನ್ ವೋಟರ್ಸೇ SC ST ಮೈನಾರಿಟಿ. ಅವರಿಗೆ ಮುಖ್ಯಮಂತ್ರಿಗಳಾಗುವಂಥದ್ದು ರಾಜ್ಯದ ಭಾಳಷ್ಟು ಜನರ ಎಲ್ಲರ ಒಂದು ಕನಸು ಕೂಡ ಇದೆ. ಅವ್ರಿಗೆಲ್ಲ ಥರದ ಅರ್ಹತೆ ಇದೆ. ವಿಷಯ ಏನಂದ್ರೆ, ಈ ಹಿಂದೆ 2013ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ KPCC ಅಧ್ಯಕ್ಷರಾಗಿದ್ರು. ಆವತ್ತು ಪಕ್ಷ ಅಧಿಕಾರಕ್ಕೆ ಬಂದ್ರು, ಪರಂ ಸೋತಿದ್ರು. ಈ ಕಾರಣಕ್ಕೆ ಮುಖ್ಯಮಂತ್ರಿ ಅವಕಾಶ ಕೈತಪ್ಪಿ ಹೋಗಿತ್ತು. ಇದಾದ ಬಳಿಕ 2019ರಲ್ಲಿ ಪರಮೇಶ್ವರ್ DCM ಆಗಿ ಕಾರ್ಯನಿರ್ವಹಿಸಿದ್ರು. ಪಕ್ಕಾ ಪಕ್ಷದ ಕಟ್ಟಾಳು ಪರಮೇಶ್ವರ್ಗೆ ಎಷ್ಟೋ ಸಲ ಸಿಎಂ ಅವಕಾಶ ಸಮೀಪಕ್ಕೆ ಬಂದು ಹೋಗಿದೆ. ದೆಹಲಿ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿಯೂ ದಲಿತರನ್ನ ಮುಖ್ಯಮಂತ್ರಿ ಮಾಡುವ ವಿಚಾರ ಬಾಕಿ ಉಳಿದಿದೆ. ಇದೇ ವಿಚಾರವನ್ನ ಕುರ್ಚಿ ಬದಲಾವಣೆಯ ಚರ್ಚೆ ಹೊತ್ತಲ್ಲೇ ದಲಿತ ಲೀಡರ್ಸ್ ಮುನ್ನೆಲೆಗೆ ತಂದಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಭೀಮಪ್ಪ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.